ಅಂದ್ರೆ ಬೇರೆ ಬೇರೆ ಅಂದ್ರೆ ವರ್ತಮಾನ ಕಾಲದಲ್ಲೂ ಬಳಸ್ತೀವಿ, ಭೂತಕಾಲದಲ್ಲೂ ಬಳಸ್ತೀವಿ. ಜಾಬ್ ಸಿಕ್ಕ ಮೇಲೆ ನಾನು ಒಂದು ದೊಡ್ಡ ಮನೆಯನ್ನು ಹೊಂದ್ತೀನಿ ಅಂತ ಏನ್ ಹೇಳ್ತೀವಲ್ಲ, ಹಾಗೆ ಹೊಂದುತ್ತೇನೆ. ಇದು ಹೊಂದಿದ್ದೇನೆ ಅಂದ್ರೆ ಆಲ್ರೆಡಿ ಇದೆ. ಐ ಹ್ಯಾವ್ 2 cars. ಇದಕ್ಕೆ ನಾವು ಮಲ್ಟಿಪರ್ಪಸ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರಿತೀವಿ. ನೋಡಿ, ಹಾಯ್, ನಾನು ನಿಮ್ಮ ಎ ಮುಜಾವರ್ ಸರ್, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಕರಿಯರ್ ಅಕಾಡೆಮಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತು ಹ್ಯಾವ್ ಅಂದ್ರೇನು, ಹ್ಯಾವ್ ಅನ್ನ ಎಲ್ಲೆಲ್ಲಿ ಬಳಸಬೇಕು, ಯಾವಾಗ ಯಾವಾಗ ಬಳಸಬೇಕು ಅಂತ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಹ್ಯಾವ್ ಇಸ್ ಕಾಲ್ಡ್ ಮಲ್ಟಿಪರ್ಪಸ್ ಹೆಲ್ಪಿಂಗ್ ವರ್ಬ್. ಮಲ್ಟಿಪರ್ಪಸ್ ಅಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗ ಮಾಡುವಂತ ಒಂದೇ ಒಂದು ಸಹಾಯಕ ಕ್ರಿಯಾಪದ ಯಾವುದಪ್ಪ ಅಂದ್ರೆ ಅದು ಹ್ಯಾವ್. ಅಂದ್ರೆ ಬೇರೆ ಬೇರೆ ಅಂದ್ರೆ ವರ್ತಮಾನ ಕಾಲದಲ್ಲೂ ಬಳಸ್ತೀವಿ, ಭೂತಕಾಲದಲ್ಲೂ ಬಳಸ್ತೀವಿ, ಮತ್ತೆ ಭವಿಷ್ಯತ್ ಕಾಲದಲ್ಲೂ ಬಳಸ್ತೀವಿ. ಸೊ ಅದಕ್ಕೆ ನಾವು ಇದನ್ನ ಮಲ್ಟಿಪರ್ಪಸ್ ಹೆಲ್ಪಿಂಗ್ ವರ್ಬ್ ಅಂತಾನು ಕರಿತೀವಿ. ಹಾಗಾದ್ರೆ ಈ ಮಲ್ಟಿಪರ್ಪಸ್ ಹೆಲ್ಪಿಂಗ್ ವರ್ಬ್ ಅನ್ನ ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನ ನಾವು ಪ್ರಾರಂಭ ಮಾಡೋಣ. ಸೊ ಫಸ್ಟ್ ಹ್ಯಾವ್ ಅಂದ್ರೆ ಹೊಂದುತ್ತೇನೆ. ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹೊಂದುತ್ತೇನೆ. ಹ್ಯಾವ್ ಮೀನ್ಸ್ ಹೊಂದುತ್ತೇನೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಕಾರ್ ನೆಕ್ಸ್ಟ್ ಇಯರ್. ಐ ಹ್ಯಾವ್ ಅ ಕಾರ್ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಒಂದು ಕಾರನ್ನು ಹೊಂದುತ್ತೇನೆ. ನೋಡಿ, ಇಲ್ಲಿ ಹೊಂದುತ್ತೇನೆ ಅಂತ ಬರೆದಿದ್ದೀನಿ. ಸೊ ಮೊದಲನೇ ಸೆಂಟೆನ್ಸ್ ಏನು? ಐ ಹ್ಯಾವ್ ಅ ಕಾರ್ ನೆಕ್ಸ್ಟ್ ಇಯರ್. ಸೊ ವಿ ಹ್ಯಾವ್ ಅ ಬಿಗ್ ಹೌಸ್. Big house after getting a job. After getting a job. ನನಗೆ ಜಾಬ್ ಸಿಕ್ಕ ಮೇಲೆ ನಾನು ಒಂದು ದೊಡ್ಡ ಮನೆಯನ್ನು ಹೊಂದ್ತೀನಿ ಅಂತ ಏನ್ ಹೇಳ್ತೀವಲ್ಲ, ಹಾಗೆ ಹೊಂದುತ್ತೇನೆ. ವಿ ಹ್ಯಾವ್ ಅ ಬಿಗ್ ಹೌಸ್ ಆಫ್ಟರ್ ಗೆಟಿಂಗ್ ಎ ಜಾಬ್. ನನಗೆ ನೌಕರಿ ಸಿಕ್ಕ ಮೇಲೆ ಹೊಂದ್ತೀನಿ. ಐ ಹ್ಯಾವ್ ಲಂಚ್ at 2 PM ಡೈಲಿ. ನಾನು ಪ್ರತಿದಿನ 2 ಗಂಟೆಗೆ ಊಟ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಲಂಚ್ at 2 PM ಡೈಲಿ ಅಂತ ಆಗುತ್ತೆ. ಐ ಹ್ಯಾವ್ ಡಿನ್ನರ್ ಆರ್ ವಿ ಹ್ಯಾವ್ ಡಿನ್ನರ್. ಐ ಹ್ಯಾವ್ ಅಂತ ಹೇಳ್ಬೋದು, ವಿ ಹ್ಯಾವ್ ಅಂತ ಹೇಳ್ಬೋದು. ಐ ಹ್ಯಾವ್ ಡಿನ್ನರ್ at 9 PM ಡೈಲಿ. ನಾನು ಪ್ರತಿದಿನಾನು ಎಷ್ಟು ಗಂಟೆಗೆ? 9 ಗಂಟೆಗೆ ಡಿನ್ನರ್ ಅನ್ನ ಮಾಡುತ್ತೇನೆ. ನೋಡಿ, ಇದು ಮೊದಲೇದೇನಪ್ಪ ಅಂದ್ರೆ ಹೊಂದುತ್ತೇನೆ. ಓಕೆ, ಐ ಹ್ಯಾವ್ ಅ ನ್ಯೂ ಬುಕ್ ಟುಮಾರೋ. ನಾನು ನಾಳೆ ಹೊಸ ಪುಸ್ತಕವನ್ನು ಹೊಂದುತ್ತೇನೆ. ಯು ಹ್ಯಾವ್ ಅ ನ್ಯೂ ಬುಕ್ ಟುಮಾರೋ. ನೀವು ನಾಳೆ ಪುಸ್ತಕವನ್ನು ಹೊಂದುತ್ತೀರಿ. ದೇ ಹ್ಯಾವ್ ಅ ಬ್ಯೂಟಿಫುಲ್ ಹೌಸ್ ನೆಕ್ಸ್ಟ್ ಇಯರ್. ಅವರು ಒಂದು ಸುಂದರವಾದಂತಹ ಮನೆಯನ್ನು ಮುಂದಿನ ವಾರ ಅಥವಾ ಮುಂದಿನ ವರ್ಷ ಹೊಂದುತ್ತಾರೆ. ಸೊ ಮೊದಲೇದು ಯಾವ್ದಪ್ಪ ಅಂದ್ರೆ ಹೊಂದುತ್ತೇನೆ, ಹೊಂದುತ್ತೇವೆ, ಹೊಂದುತ್ತಾರೆ ಅನ್ನೋ ಅರ್ಥ ಕೊಡುತ್ತೆ. ಸೊ ದಿಸ್ ಇಸ್ ಫಸ್ಟ್ ಒನ್. ಸೊ ಸೆಕೆಂಡ್ ಒನ್ ಯಾವ್ದಪ್ಪ ಅಂದ್ರೆ ಎರಡನೇದು ಹೊಂದಿದ್ದೇನೆ ಹೊಂದಿದ್ದೇನೆ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಅ ಕಾರ್. ಐ ಹ್ಯಾವ್ 2 cars. ನಾನು 2 ಕಾರನ್ನು ಈಗ ಹೊಂದಿದ್ದೇನೆ. ನೋಡಿ, ಹೊಂದಿದ್ದೇನೆ ಬೇರೆ, ಹೊಂದುತ್ತೇನೆ ಬೇರೆ. ಹೊಂದುತ್ತೇನೆ ಅಂದ್ರೆ ಇನ್ನು ಆಗ್ಬೇಕು, ಇದು ಹೊಂದಿದ್ದೇನೆ ಅಂದ್ರೆ ಆಲ್ರೆಡಿ ಇದೆ. ಐ ಹ್ಯಾವ್ 2 cars. ಐ ಹ್ಯಾವ್ ಮೆನಿ ಫ್ರೆಂಡ್ಸ್. ನಾನು ಬಹಳ ಗೆಳೆಯರನ್ನು ಹೊಂದಿದ್ದೇನೆ. ನಾನು ಕನ್ನಡದಲ್ಲಿ ಬರೆಯೋದಿಲ್ಲ, ಹೇಳ್ತಾ ಹೋಗ್ತೀನಿ, ದಯವಿಟ್ಟು ನೀವು ಬರ್ಕೊಳ್ತಾ ಹೋಗ್ರಿ. ಸೊ ವೆನ್ ಯು ಅಟೆಂಡ್ ದ ಕ್ಲಾಸ್, ಪ್ಲೀಸ್ ಟೇಕ್ ಅ ಪೆನ್ ಅಂಡ್ ಬುಕ್. So you can understand, or you can write easily and you can remember. So we have a big house. ನಾವು ಒಂದು ದೊಡ್ಡ ಮನೆಯನ್ನು ಹೊಂದಿದ್ದೇವೆ. You have a beautiful pen. ನೀವು ಒಂದು ಸುಂದರವಾದಂತ ಪೆನ್ ಅನ್ನು ಹೊಂದಿದ್ದೀರಿ. They have a beautiful ball. ಅವರು ಒಂದು ಸುಂದರವಾದಂತ ಚೆಂಡನ್ನು ಹೊಂದಿರುತ್ತಾರೆ. ನೋಡಿ, ಇಲ್ಲಿ ಹೊಂದಿದ್ದೇನೆ, ಹೊಂದಿದ್ದೇವೆ, ಹೊಂದಿದ್ದೀರಿ, ಹೊಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಹ್ಯಾವ್. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಮೊದಲನೇದು ಹೊಂದುತ್ತೇನೆ, ಎರಡನೇದು ಹೊಂದಿದ್ದೇನೆ. ಇದಕ್ಕೆ ನಾವು ಮಲ್ಟಿಪರ್ಪಸ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರಿತೀವಿ. ನೋಡಿ, ಥರ್ಡ್ ಒನ್ ಹೊಂದಿದ್ದೆ.
ಹೊಂದಿದ್ದೆ ಅಂತ ಹೇಳ್ಬೇಕಾರೆ ಹ್ಯಾವ್. ಐ ಹ್ಯಾವ್ ಹ್ಯಾಡ್ ಅ ಬ್ಯೂಟಿಫುಲ್ ಕಾರ್. ಐ ಹ್ಯಾವ್ ಹ್ಯಾಡ್ ಬೇಡ, ಐ ಹ್ಯಾಡ್ ಹ್ಯಾಡ್ ಅಂತ ಹಾಕೋಬೇಕು. ಐ ಹ್ಯಾಡ್ ಹ್ಯಾಡ್ ಬ್ಯೂಟಿಫುಲ್ ಕಾರ್. ಐ ಹ್ಯಾವ್ ಹ್ಯಾಡ್ ಹೊಂದಿದ್ದೆ. ಐ ಹ್ಯಾವ್ ಹ್ಯಾಡ್ ಅ ಬ್ಯೂಟಿಫುಲ್ ಕಾರ್. ಹೊಂದಿದ್ದೆ. ಸೊ ಹ್ಯಾವ್ ಅಂದ್ರೇನು ಈಗ, ಹ್ಯಾಡ್ ಅಂದ್ರೇನು ಹೊಂದಿದ್ದೇನೆ. ಈಗ ಹೊಂದಿದ್ದೇನೆ ಅಂತನೂ ಅರ್ಥ ಆಗತ್ತೆ. ಇಲ್ಲಿ ಹ್ಯಾಡ್ ಅಂತಂದ್ರೆ ಹೊಂದಿದ್ದೆ ಅಂತನೂ ಆಗತ್ತೆ. ಸೊ ಸೇಮ್ ಟೈಮ್ ನಾಳೆ ಹೊಂದುತ್ತೇನೆ ಅಥವಾ ಭವಿಷ್ಯತ್ ಕಾಲದಲ್ಲಿ ಹೊಂದಿರುತ್ತೇನೆ. ಭವಿಷ್ಯತ್ ಕಾಲದಲ್ಲಿ ಹೊಂದಿರುತ್ತೇನೆ. ಭವಿಷ್ಯತ್ ಕಾಲದಲ್ಲಿ ಹೊಂದಿರುತ್ತೇನೆ. ಐ ವಿಲ್ ಹ್ಯಾವ್ ಅ ನ್ಯೂ ಕಾರ್ ಬೈ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಒಂದು ಹೊಸ ಕಾರನ್ನು ಹೊಂದಿರುತ್ತೇನೆ. ಐ ವಿಲ್ ಹ್ಯಾವ್ ಅ ನ್ಯೂ ಕಾರ್ ಬೈ ನೆಕ್ಸ್ಟ್ ಇಯರ್. ಓಕೆ. He will have a big business. He will have a big business by 2026. ಅವನು 2026 ಒಂದು ದೊಡ್ಡ ಬಿಸ್ನೆಸ್ ಅನ್ನು ಹೊಂದಿರುತ್ತಾನೆ. ನೋಡಿ ಭವಿಷ್ಯತ್ ಕಾಲದಲ್ಲಿ ಹೊಂದಿರುತ್ತೇನೆ ಅಂತ ಹೇಳ್ಬೇಕಾದ್ರೆ ವಿಲ್ ಜೊತೆಗೆ ಹ್ಯಾವ್ ಹಾಕೊಂಡು ನೀವು ಇಲ್ಲಿ ವಾಕ್ಯಗಳನ್ನ ಮಾಡಬಹುದು. He will have a big house or he will have a big business by 2026. She will have beautiful children after marriage. ಓಕೆ. ಅವಳು ಮದುವೆ ಆದ್ಮೇಲೆ ಸುಂದರವಾದ ಮಕ್ಕಳನ್ನು ಹೊಂದಿರುತ್ತಾಳೆ. ಸೊ ಈ ರೀತಿಯಾಗಿ ನಾವು ಹ್ಯಾವ್ ಅನ್ನ ಮಲ್ಟಿಪರ್ಪಸ್ ಆಗಿ ಉಪಯೋಗ ಮಾಡ್ತಾ ಇದ್ವಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರೈಟ್ more and more examples. At the same time, you can send me my mobile number 7760010998 ಗೆ ವಾಟ್ಸ್ಆಪ್ ಮಾಡಿ ದಯವಿಟ್ಟು ನಿಮ್ಮ ಎಕ್ಸಾಂಪಲ್ಸ್ ಅನ್ನ ಬರೆದು ನನಗೆ ಕಳಿಸ್ರಿ. ಸೊ ಐ ವಿಲ್ ಚೆಕ್ ಇಟ್. ಅಟ್ ದ ಸೇಮ್ ಟೈಮ್ ನಮ್ಮ ಕ್ಲಾಸಸ್, ನಮ್ಮ ತರಗತಿಗಳು ಅಂಜುಮನ್ ಕಾಂಪ್ಲೆಕ್ಸ್, ಧಾರವಾಡ, ವಿಕಾಸ್ ಕರಿಯರ್ ಅಕಾಡೆಮಿ ಅಂಡ್ ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್, 2 ಬ್ರಾಂಚು ಧಾರವಾಡದಲ್ಲಿದೆ, ಆಫ್ಲೈನ್ ಕ್ಲಾಸಸ್. ಅಂಡ್ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮಲ್ಲಿ PG ವ್ಯವಸ್ಥೆನೂ ಇದೆ. ಬೇರೆ ಊರಿಂದ ಬಂದು ಇಲ್ಲಿ ಇದ್ಕೊಂಡು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಇಂಗ್ಲಿಷ್ ಆಗ್ಲಿ, ಕಂಪ್ಯೂಟರ್ ಆಗ್ಲಿ, ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಅಥವಾ ಸ್ಟೇಜ್ ಕರೇಜ್ ಆಗ್ಲಿ, ಪಬ್ಲಿಕ್ ಸ್ಪೀಕಿಂಗ್ ಆಗ್ಲಿ, ಈ ರೀತಿ ಹೊಸ ಒಂದು ಸ್ಕಿಲ್ಸ್ ಅನ್ನ ನಾವು ಕಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ವಿ ಆರ್ ಗೋಯಿಂಗ್ ಟು ಟೀಚ್ ದೆಮ್ ಆರ್ ವಿ ಆರ್ ಟೀಚಿಂಗ್ ದೆಮ್ ಕಂಪ್ಯೂಟರ್ ಕೋರ್ಸಸ್ ಆಲ್ಸೋ. ಅಂಡ್ ದ ಸೇಮ್ ಟೈಮ್ ವಿ ಆರ್ ಪ್ರೊವೈಡಿಂಗ್ ಸರ್ಟಿಫಿಕೇಟ್ಸ್. ಸೊ ಸರ್ಟಿಫಿಕೇಟ್ ಕೋರ್ಸ್ ಇರೋದ್ರಿಂದ ಅಂಡ್ ಸೇಮ್ ಟೈಮ್ ವಿ ಹ್ಯಾವ್ ಪ್ಲೇಸ್ಮೆಂಟ್ ಸೆಲ್. ಬೆಂಗಳೂರಲ್ಲಿ ಸಾಕಷ್ಟು MNC ಕಂಪನಿ ಜೊತೆಗೆ ಟೈಪ್ ಮಾಡ್ಕೊಂಡಿದ್ದೀವಿ. ಯಾರ್ಯಾರಿಗೆ ಜಾಬ್ ಅವಶ್ಯಕತೆ ಇದೆ, ನೋ ಡೌಟ್ ಅವರಿಗೆ ಸ್ಕಿಲ್ಸ್ ಬೇಕೇ ಬೇಕು. ಕಮ್ಯುನಿಕೇಶನ್ ಸ್ಕಿಲ್ಸು, ರೈಟಿಂಗ್ ಸ್ಕಿಲ್ಸ್ ಇರ್ಬೋದು, ಸ್ಪೀಕಿಂಗ್ ಇರ್ಬೋದು, ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೋದು, ಅಥವಾ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಕಂಪ್ಯೂಟರ್, ಈ ರೀತಿ ಎಲ್ಲ ನಮ್ಗೆ ಸ್ಕಿಲ್ ಇದ್ದಾಗ ಮಾತ್ರ ನಮ್ಗೆ ಜಾಬ್ ಸಿಗ್ಲಿಕ್ಕೆ ಸಾಧ್ಯ ಇದೆ. ಸೊ ದರ್ ಇಸ್ ನೋ ಚಾನ್ಸ್ ಫಾರ್ ಜಸ್ಟ್ ಸರ್ಟಿಫಿಕೇಟ್. ನಿಮ್ಮ SSLC, PUC, ಡಿಗ್ರಿ ಮೇಲೆ ಜಾಬ್ ಸಿಗೋದು ಬಹಳ ಕಷ್ಟ ಇದೆ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಫಸ್ಟ್ ವಿ ಶಾಲ್ ಡೆವಲಪ್ ಯುವರ್ ಸ್ಕಿಲ್ಸ್. ಯಾಕೆಂದ್ರೆ ಸ್ಕಿಲ್ಸ್ ಇದ್ರೆ ಮಾತ್ರ ದುಡ್ಡು ಬರ್ಲಿಕ್ಕೆ ಸಾಧ್ಯ ಇದೆ. ಡೋಂಟ್ ಬಿಹೈಂಡ್ ಮನಿ, ಬಿಹೈಂಡ್ ದ ಸ್ಕಿಲ್, ಸೊ ಯು ಕ್ಯಾನ್ ಗೆಟ್ ಅ ಗುಡ್ ಜಾಬ್. ಅಂಡ್ ಸೇಮ್ ಟೈಮ್ ಪ್ಲೀಸ್ ಡೌನ್ಲೋಡ್ ಅವರ್ ಆಪ್ ಸ್ಪರ್ಧಾ ವಿಕಾಸ್ ಕರಿಯರ್ ಅಕಾಡೆಮಿ. ಸ್ಪರ್ಧಾ ವಿಕಾಸ್ ಕರಿಯರ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಡೌನ್ಲೋಡ್ ಸ್ಪರ್ಧಾ ವಿಕಾಸ್ ಕರಿಯರ್ ಅಕಾಡೆಮಿ ಫ್ರಮ್ ಪ್ಲೇ ಸ್ಟೋರ್. ಅಲ್ಲಿ ನಿಮಗೆ ಯೂಸ್ ಅನದರ್ ಮೆಥಡ್ ಅಂತ ಬರುತ್ತೆ. ಈ ಯೂಸ್ ಅನದರ್ ಮೆಥಡ್ ನೀವು ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಡೌನ್ಲೋಡ್ ಆಗುತ್ತೆ. ಸೊ ಪ್ಲೀಸ್ ಡೌನ್ಲೋಡ್ ದಿಸ್. ಅಂಡ್ ನೋ ಡೌಟ್ ಯಾರು ಬೇಗ ಕಲಿಬೇಕು, 8 ದಿವಸ ನಾವು ಇಂಗ್ಲಿಷ್ ಕಲಿಬೇಕು ಸರ್ ಅನ್ನೋರಿಗೂ ನಾನು ನಿಮ್ಗೆ ಹೆಲ್ಪ್ ಮಾಡಕ್ ಸಾಧ್ಯ ಇದೆ. ಅದು ಹೆಂಗಂದ್ರೆ ಆನ್ಲೈನ್ ಮೂಲಕ. ಆನ್ಲೈನ್ ಅಂದ್ರೆ
ಅಫ್ಕೋರ್ಸ್ ಆಫ್ಲೈನ್ ಇದೆ, ಆನ್ಲೈನ್ ಇದೆ. ಆನ್ಲೈನ್ ಅಲ್ಲಿ ಅಂದ್ರೆ ಜೂಮ್ ಮೀಟಿಂಗ್ ಥ್ರೂ ವಿ ಆರ್ ಟೇಕಿಂಗ್ ಕ್ಲಾಸಸ್. ಜೂಮ್ ಮೀಟಿಂಗ್ ಥ್ರೂ ನಾವು ಇಂಗ್ಲಿಷ್ ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ. ನಿಮ್ ಜೊತೆಗೆ ಪರ್ಸನಲ್ ಆಗಿ ಕೂತ್ಕೊಂಡು ಇಂಗ್ಲಿಷ್ ಮಾತಾಡ್ತಾ ಇದೀವಿ. ವಿ ಆರ್ ಡಿಸ್ಕಸಿಂಗ್ ವಿತ್ ಯು ಅಂಡ್ ಮೇಕಿಂಗ್ ಯು ಕನ್ವರ್ಸೇಷನ್ಸ್, ಸ್ಟೋರೀಸ್, ಹೀಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅನ್ನ ಮಾಡಿಸಿ ನಾವು ಇಂಗ್ಲಿಷ್ ಅನ್ನ ಕಲಿಸ್ತಾ ಇದೀವಿ. ಸೊ ಅಂಡ್ ಸೇಮ್ ಟೈಮ್ ಜಾಬ್ ಪ್ಲೇಸ್ಮೆಂಟ್ ಆಲ್ಸೋ ವಿ ಹ್ಯಾವ್ ಜಾಬ್ ಪ್ಲೇಸ್ಮೆಂಟ್. ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಯಾರ್ಯಾರು ನಿಮ್ಮ ಬ್ರದರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾರೇ ಇದ್ರು ಅವ್ರೇನಾದ್ರು ಡ್ರಾಪ್ಔಟ್ ಆಗಿದ್ರೆ, SSLC ಡ್ರಾಪ್ಔಟ್ ಆಗಿರ್ಬೋದು, PUC ಡ್ರಾಪ್ಔಟ್ ಆಗಿರ್ಬೋದು, ಅಥವಾ ಡಿಗ್ರಿ ಡ್ರಾಪ್ಔಟ್ ಆಗಿರ್ಬೋದು, ಯಾರಾದ್ರೂ ಡ್ರಾಪ್ಔಟ್ ಇದ್ರೆ ಸೊ ಖಂಡಿತ ನನಗೆ ಕಾಲ್ ಮಾಡಿ. ನಾನು ನಿಮಗೆ ಗೌರ್ಮೆಂಟ್ ಬೋರ್ಡ್ ಇಂದ ಅಂದ್ರೆ ನಮ್ಮಲ್ಲಿ ಎಕ್ಸಾಮ್ ಸೆಂಟರ್ ಇದೆ, ಅದ್ರ ಮೂಲಕ ನಾವು ನಿಮ್ಗೆ ಸಹಾಯ ಮಾಡ್ತಾ ಇದೀವಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಕರೆ ಮಾಡಿ 77600109. So till tomorrow, please practice. Thank you. Take care.